ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಬುಲ್ಸಾ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸೊ ನಾನು 2 ದಿನದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಜ್ವರ ಬೇರೆ ಬಂದಿತ್ತು. ಸೊ ಹಾಗಾಗಿ ಐ ಆಮ್ ಸಾರಿ ಫಾರ್ ದಟ್. ಓಕೆ ಫೈನ್. ಇವತ್ತು ನನಗೆ ಒಂದು ಸ್ವಲ್ಪ ಬ್ಯಾಡ್ ಡೇ. ಯಾಕೆ ಅಂತಲೂ ಹೇಳ್ಬಿಡ್ತೀನಿ. ಆಮೇಲೆ ಎಲ್ಲರೂ ಯೂಟ್ಯೂಬಲ್ಲಿ ತೋರಿಸ್ತಾರಲ್ಲ, ಇಷ್ಟು ಮಾಡಿದೆ ಪ್ರಾಫಿಟು, ಅಷ್ಟು ಮಾಡಿದೆ ಪ್ರಾಫಿಟು. ಐ ಆಮ್ ಕಂಪ್ಲೀಟ್ಲಿ ಲೈಕ್ ಓಪನ್. ಮಿಸ್ಟೇಕ್ಸ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ಕೋಬೇಕು, ಮಿಸ್ಟೇಕ್ಸಿಂದ ಕಲಿಬೇಕು, ಮಿಸ್ಟೇಕ್ಸ್ನ ಕಲ್ತ್ಕೊಂಡು ಮೂವ್ ಆನ್ ಆಗಬೇಕು. ಓಕೆ, ಇವತ್ತು ನಾನು ಮಾಡಿದ ಮೇಯ್ನ್ ಮಿಸ್ಟೇಕ್ ಏನು ಅಂತ ಹೇಳ್ತೀನಿ ನೋಡಿ. ದ ಮೇಯ್ನ್ ಮಿಸ್ಟೇಕ್ ಈಸ್, ಫಸ್ಟ್ ಮಿಸ್ಟೇಕ್ ಬಂದುಬಿಟ್ಟು ಕಾನ್ಫಿಡೆನ್ಸ್. ಟ್ರೇಡು ತುಂಬ ಲೈಕ್ ಅರೌಂಡ್ ಲೈಕ್ ಇಲ್ಲಿಂದ ಇಲ್ಲಿವರೆಗೂ ಐ ಕ್ಯಾಪ್ಚರ್ಡ್ ಕಂಪ್ಲೀಟ್ ಮೂವ್. ಇಲ್ಲಿಂದ ಇಲ್ಲಿವರೆಗೂ ಐ ಕ್ಯಾಪ್ಚರ್ಡ್ ಕಂಪ್ಲೀಟ್ ಮೂವ್. ಓಕೆ, ಆ್ಯಂಡ್ ಐ ಮೇಡ್ ನಿಯರ್ಲಿ 15,000 ಪ್ರಾಫಿಟ್ ಟೋಟಲ್. ಆ್ಯಸ್ ಯು ಗೈಸ್ ನೋ, 25,000 ಕ್ಯಾಪಿಟಲ್ ಸ್ಟಾರ್ಟ್ ಮಾಡಿದ್ದೆ. ಇಟ್ ವೆಂಟ್ ಅಪ್ ಟು 41,000 ಸಾರಿ. ಓಕೆ, ಇವತ್ತು ನಾನು ಮಾಡಿದ ಒಂದು ಮಿಸ್ಟೇಕಿಂದ, ವೆರಿ 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 ಸ್ಮಾಲ್ ಮಿಸ್ಟೇಕ್, ಆ ಮಿಸ್ಟೇಕಿಂದ ಐ ಮೇಡ್ ಒನ್ ಬಿಗ್ ಲಾಸ್ ಅಂತ ಅಂದರೆ ಲೈಕ್ ನನ್ನ ಕ್ಯಾಪಿಟಲ್ಗೆ ಬಿಗ್ ಲಾಸೇ. ಓಕೆ, ಏನು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಮಿಸ್ಟೇಕ್ ವಾಟ್ ಐ ಡಿಡ್, ಅದಕ್ಕಿಂತ ಮುಂಚೆ ನಾನು ಈ ಜಾಗಕ್ಕೆ ಬಂದ ಮೇಲೆ ಮಾರ್ಕೆಟು ಸೆಲ್ ಸೈಡ್ ಹೋಗುತ್ತೆ ಅಂತೇಳ್ಬಿಟ್ಟು ಐ ವಾಸ್ ಓವರ್ ಕಾನ್ಫಿಡೆಂಟ್. ಇಲ್ಲಿಂದ ಕೆಳಗಡೆ ಬಿತ್ತು, ಐ ಮೇಡ್ ಪ್ರಾಫಿಟ್ ಅರೌಂಡ್ ಇಲ್ಲಿಂದ ಇಲ್ಲಿ ತನಕ ಮೇಲಕ್ಕೆ ಹೋಯ್ತಲ್ಲ. ಸೊ ಇಲ್ಲಿಂದ ಇಲ್ಲಿ ತನಕ ಮೇಲೆ ಹೋಯ್ತಲ್ಲ, ಇಲ್ಲಿ ಈ ಪ್ರಾಫಿಟ್ಟು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೆ. ಇಲ್ಲೂ ಅರೌಂಡ್ ಲೈಕ್ 2,500 ಏನೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಇದೊಂದು ಕ್ಯಾಂಡಲಲ್ಲಿ. ಬಟ್ ಈ ಜಾಗದಿಂದ ಇಲ್ಲಿ ಫಾಲ್ ಆಯ್ತಲ್ಲ, ಇಲ್ಲಿ ನಂದು ಮಿಸ್ಟೇಕ್ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಮಿಸ್ಟೇಕ್ ಏನು ಮಾಡಿದೆ ಅಂದರೆ, ಈ ಜಾಗದಿಂದ ನಾನು ಸೆಲ್ ಸೈಡ್ ಟ್ರೇಡ್ ತೊಗೊಳ್ಳಿಲ್ಲ, ಬಟ್ ಇಲ್ಲಿ ನಾನು ಬೈ ಸೈಡ್ ಟ್ರೇಡ್ ತೊಗೊಂಡೆ. ಯಾಕಂದರೆ ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾ ಇದೆ, ಸೊ ಇಲ್ಲಿ ಬೈಯರ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು ಐ ಜಸ್ಟ್ ಟುಕ್. ಇದೇನು ಮಾಡ್ತು, ನಂದು ಸ್ಟಾಪ್ ಲಾಸ್ ಇಟ್ಟಾಯಿತು. ಓಕೆ ಫೈನ್, ಐ ವಾಂಟೆಡ್ ಟು ಟೇಕ್ ಟ್ರೇಡ್ ಟು ಸೆಲ್ ಸೈಡ್ ಹಿಯರ್. ಬಟ್ ಏನಾಯಿತು ಅಂತಂದರೆ, ಇಲ್ಲಿ ನಾನು ಒಂದು ಸಣ್ಣ ಬೈ ಸೈಡ್ ಟ್ರೇಡ್ ಇತ್ತು. ಈ ಬೈ ಸೈಡ್ ಟ್ರೇಡನ್ನು ನಾನು ತೊಗೊಳ್ದೆ, ಸೆಲ್ ಸೈಡ್ ಟ್ರೇಡ್ ತೊಗೊಳಕ್ಕೆ ಅಂತ ಹೋಗಿ ವಾಟ್ ಐ ಮೇಡ್ ಮಿಸ್ಟೇಕ್ ಈಸ್, ಇಲ್ಲಿ ಕೂಡ ನಾನು ಸಾರಿ ಇಲ್ಲೂ ಬೈ ಸೈಡ್ ಟ್ರೇಡ್ ತೊಗೊಂಡೆ. ಅಗೇನ್ ಇಟ್ ವೆಂಟ್ ಟು ಈ ಸ್ಮಾಲ್ ಮೂವ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೋಸ್ಕರ 5 ಮಿನಿಟ್ಸಲ್ಲಿ ಇಟ್ಸ್ ಲೈಕ್ ನಾಟ್ ಎಸ್ ಪ್ರಾಪರ್ ಸ್ಮಾಲ್ ಮೂವ್. ದಿಸ್ ಮೂವ್ ಕ್ಯಾಪ್ಚರ್ ಮಾಡ್ಕೊಂಡು ನಾನೇನು ಅಂದ್ಕೊಂಡೆ ಅಂತಂದರೆ, ಎಕ್ಸಾಕ್ಟ್ಲಿ ನನಗೆ ಇಲ್ಲಿರೋ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆಯಲ್ಲ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ವರೆಗೂ ಬರುತ್ತೆ ಅಂದ್ಕೊಂಡೆ. ಇಟ್ ಕೇಮ್ ಅಪ್ ಟು ಹಿಯರ್. ಇಲ್ಲಿಂದ ಮತ್ತೆ ನಾನು ಸ್ಟಾಪ್ ಲಾಸ್ ಇಟ್ಟಾಯಿತು. ಓಕೆ ಫೈನ್, ನಾನು ಅದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ನೆಕ್ಸ್ಟ್ ನಾನು ಮಾಡಿದ್ದು ತುಂಬ ದೊಡ್ಡ ಮಿಸ್ಟೇಕ್ ಏನಂದರೆ, ನೆಕ್ಸ್ಟ್ ನಾನು ಈ ಜಾಗದಿಂದ ಸೆಲ್ ಮಾಡಬೇಕು ಅಂತೇಳ್ಬಿಟ್ಟು ತುಂಬ ಅಂದ್ಕೊಂಡಿದ್ದೆ. ಈ ಜಾಗ ಇದೆಯಲ್ಲ, ಬ್ರೇಕರ್ ಬ್ಲಾಕ್ ಥರ ಆ್ಯಕ್ಟ್ ಆಗುತ್ತೆ, ಸೆಲ್ ಮಾಡೋಣ ಅಂತ ನಾನು ಪ್ರಾಪರಾಗಿ ಅನಲೈಸ್ ಮಾಡಿದ್ದೆ. ಮಾರ್ಕೆಟ್ನ ಪ್ರಾಪರಾಗಿ ಅನಲೈಸ್ ಮಾಡಿ ಈ ಜಾಗದಿಂದ ಸೆಲ್ ತೊಗೊಂಡೆ. ಇದು ನಿನ್ನೆ ತೊಗೊಂಡಿದ್ದು ಸೆಲ್ಲು. ಇಲ್ಲಿಂದ ಈ ಟ್ರೇಡಲ್ಲಿ ನನಗೆ ಜಸ್ಟ್ 3,000 ಲಾಸ್ ಆಯಿತು. ಐ ವಾಸ್ ಓಕೆ ಫೈನ್, ನೋ ಪ್ರಾಬ್ಲಮ್. ಈ ಜಾಗದಿಂದ ಇಲ್ಲಿ ತನಕ ನಾನು ಒಳ್ಳೆ ಮೂವ್ ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿಂದ ಇಲ್ಲಿ ತನಕ ಮೂವ್ ಕ್ಯಾಪ್ಚರ್ ಮಾಡಿಕೊಂಡೆ. ನೆಕ್ಸ್ಟ್ ಡೇ ವಾಟ್ ಐ ಥಾಟ್ ಈಸ್, ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ನಾನೇನು ಮಾಡಿದೆ ಮಿಸ್ಟೇಕು. ಇಲ್ಲಿ ಟ್ರೇಡ್ ನಾನು ತೊಗೊಂಡಲ್ಲ, ನಾನು ತೊಗೊಂಡ್ಮೇಲೆ ಡೈಲಿ ಟೈಮ್ ಫ್ರೇಮ್ ನೋಡಲಿಲ್ಲ. ಡೈಲಿ ಟೈಮ್ ಫ್ರೇಮಲ್ಲಿ ಇಲ್ಲೊಂದು ಡೈಲಿ ಆರ್ಡರ್ ಬ್ಲಾಕ್ ಇತ್ತು. ಮಾರ್ಕೆಟು ಈ ಡೈಲಿ ಆರ್ಡರ್ ಬ್ಲಾಕಿಂದ ಪಂಪ್ ಆಗಿದೆ ಅನ್ನೋದನ್ನು ಮರ್ತುಬಿಟ್ಟೆ. ನಾನೇನು ಮಾಡಿದೆ, ಸ್ಮಾಲರ್ ಟೈಮ್ ಫ್ರೇಮಲ್ಲಿ ನೋಡಿಬಿಟ್ಟು ಮಾರ್ಕೆಟು ನೆಕ್ಸ್ಟ್ ಸರಿ ಇಲ್ಲಿಂದ ಇಲ್ಲೊಂದು ಆರ್ಡರ್ ಬ್ರೇಕರ್ ಬ್ಲಾಕ್ ಇದೆ, ಈ ಬ್ರೇಕರ್ ಬ್ಲಾಕಿಂದ ರಿಜೆಕ್ಷನ್ ತೊಗೊಂಡು ಇಲ್ಲಿಗೆ ಬಂದಿದೆ. ನೆಕ್ಸ್ಟ್ ಗ್ಯಾಪ್ ಡೌನು, ನನ್ನ ಅನಾಲಿಸಿಸ್ ಏನಂದರೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಇಲ್ಲಿಂದ ಇಲ್ಲಿ ತನಕ ಕ್ಯಾಪ್ಚರ್ ಮಾಡೋಣ ಮೂನ ಅಂತ ಟೆಲಿಗ್ರಾಮಲ್ಲಿ ಅದನ್ನು ಕೂಡ ಹಾಕಿದ್ದೆ. ಬಟ್ ಆದರೆ ಮಾರ್ಕೆಟು, ನಾನು ಈ ಜಾಗದಲ್ಲಿ ಒಂದು ಸ್ಟಾಪ್ ಲಾಸ್ ಇಟ್ಟಿದ್ದೆ. ಮಾರ್ಕೆಟು ನೆಕ್ಸ್ಟ್ ಡೇ ಓಪನ್ ಆದಾಗ ಸ್ಟಾಪ್ ಲಾಸು ಬ್ರೇಕ್ ಇವನ್ ಆಗೋಗುತ್ತೆ. ಲೈಕ್ ಸ್ಟಾಪ್ ಲಾಸು ಸೆಲ್ ಆರ್ಡರ್ ರಿಜೆಕ್ಟ್ ಆಗಿಬಿಟ್ಟಿರುತ್ತೆ, ಎಕ್ಸಿಕ್ಯೂಟ್ ಆಗೋಲ್ಲ. ನೆಕ್ಸ್ಟ್ ನಾನು ಸೆಲ್ ಆರ್ಡರ್ ಪ್ಲೇಸ್ ಮಾಡಬೇಕು. ಬಟ್ ನಾನೇನು ಮಾಡಿದೆ, ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಅಪ್ ಓಪನ್ ಆಗಿದ ತಕ್ಷಣ ಮಾರ್ಕೆಟ್ ಒಂದು ಸ್ಮಾಲ್ ಮೂವ್ ಕೊಡ್ತು, ಮತ್ತೆ ವಾಪಸ್ಸು ಇಲ್ಲಿ ತನಕ ಹೋಯಿತು. ನಾನು ಇಟ್ ವಿಲ್ ಕಮ್ ಡೌನ್ ಅಂತ ಹೇಳ್ಬಿಟ್ಟು ನನ್ನ ಸ್ಟಾಪ್ ಲಾಸ್ನ ಇಡಲಿಲ್ಲ. ಐ ವಾಸ್ ಕಾನ್ಫಿಡೆಂಟ್, ಓವರ್ ಕಾನ್ಫಿಡೆಂಟ್. ಫ್ರಮ್ ಹಿಯರ್ ಇಟ್ ಮೂವ್ ಟು ಹಿಯರ್. ನಾನು ಆಮೇಲೆ ಆಗಿದ್ದು ಈ ಮಿಸ್ಟೇಕಿಂದ ಇಲ್ಲಿಂದ ಇಲ್ಲಿ ತನಕ ಕ್ಯಾಪ್ಚರ್ ಮಾಡ್ಕೊಂಡಿದ್ದ ಮೂವ್ನ ಡೈರೆಕ್ಟ್ಲಿ ಇಲ್ಲಿಂದ ಇಲ್ಲಿ ತನಕ ನಾನು ಲಾಸೇ ಮಾಡಿಕೊಂಡೆ. ಸೊ ಐ ಮೇಡ್ ಅರೌಂಡ್ ಲೈಕ್ ವೆರಿ ವೆರಿ ಹ್ಯೂಜ್ ಲಾಸ್, ಆ್ಯಂಡ್ ದಟ್ ಲಾಸ್ ಅಮೌಂಟ್ ಈಸ್ 10,000 rupees. ನಾನು ಸುಳ್ಳೆಲ್ಲ ಹೇಳಲ್ಲ. ಐ ವಿಲ್ ಶೋ ವಾಟ್ ಆಸ್ ಅ ಮಿಸ್ಟೇಕ್ ಐ ಮೇಡ್ ಎವ್ರಿಥಿಂಗ್. ನನಗೆ ಲೈಕ್ ಸುಮ್ಮನೆ ಜನಗಳಿಗೆ ಮೋಸ ಮಾಡಿಕೊಂಡು ಓಕೆ ಈ ಥರ ಟ್ರೇಡ್ ಮಾಡ್ತೀನಿ ನಾನೊಬ್ಬ ದೊಡ್ಡ ಟ್ರೇಡರು, ಪ್ರಾಫಿಟ್ ಇದೆ ಪ್ರಾಫಿಟ್ಟು, ಸ್ಟಾಪ್ ಲಾಸ್ ಇದೆ ಸ್ಟಾಪ್ ಲಾಸ್, ಐ ಶುಡ್ ಶೋ ದಟ್ ರೈಟ್. ಅದನ್ನು ನಾನು ಹೇಳ್ಕೊಂಡಾಗಲೇ ನನಗೆ ಐ ವಿಲ್ ಬಿ ಸ್ಯಾಟಿಸ್ಫೈಡ್. ಸೊ I made a loss, accept the loss. Still I am not in a loss. ಲೈಕ್ ಮಾರ್ಕೆಟಿಂದ ಬಂದಿರೋ ದುಡ್ಡೆ I came to break even. ಸೊ 25 ಇಂದ ಸ್ಟಾರ್ಟ್ ಮಾಡಿದೆ. ಇಟ್ ಕೇಮ್ 28,700, 28,500. I will try ಮ್ಯಾಕ್ಸಿಮಮ್ ನಾಳೆ ಸೆಟಪ್ ಸಿಕ್ಕರೆ ಖಂಡಿತವಾಗ್ಲೂ ರಿಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ಮೇಡ್ ಲಾಸ್ ಅರೌಂಡ್ 8.9K.
Okay, it's okay. Market is all about loss, profit. But ಐ ಮೇಡ್ ಎ ಮಿಸ್ಟೇಕ್ ಆಫ್ ನಾಟ್ ಸೀಯಿಂಗ್ ಡೈಲಿ ಚಾರ್ಟ್. ಡೈಲಿ ಚಾರ್ಟಲ್ಲಿ ನಾನೇನಾದರೂ ಈ ಜಾಗ ನೋಡಿತಿದ್ರೆ ಡೈಲಿ ಚಾರ್ಟ್ ಆರ್ಡರ್ ಬ್ಲಾಕಿಂದ ರಿಜೆಕ್ಟ್ ಆಗಿದೆ, ಮಾರ್ಕೆಟ್ ಡೆಫಿನೆಟ್ಲಿ ಇಲ್ಲಿ ತನಕ ಹೋಗುತ್ತೆ ಆ್ಯಂಡ್ ಮಾರ್ಕೆಟ್ ವಾಂಟ್ ಟು ಗೋ ಅಪ್ ಟು ಹಿಯರ್. ಐ ಥಿಂಕ್ ಮಾರ್ಕೆಟ್ ಇಲ್ಲೊಂದು ಸ್ಮಾಲ್ ಬ್ರೇಕ್ ವೇ ಗ್ಯಾಪ್ ಇದೆ. ಈ ಬ್ರೇಕ್ ವೇ ಗ್ಯಾಪ್ನ ಟಚ್ ಮಾಡೋಕ್ಕೋಸ್ಕರ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಓಕೆ, ಆ್ಯಂಡ್ ಮೋರ್ ಓವರ್ ಈ ಜಾಗದಲ್ಲೇ ಒಂದು ಸ್ಮಾಲ್ ಟ್ರೆಂಡ್ ಲೈನ್ ಇದೆ. ಮಾರ್ಕೆಟ್ ಏನು ಮಾಡುತ್ತೆ ಅಂದರೆ ಆ ಟ್ರೆಂಡ್ ಲೈನ್ನ ಸ್ವಲ್ಪ ದಾಟಿ ಅಲ್ಲಿಂದ ಒಂದು ರಿಜೆಕ್ಷನ್ ತೊಗೊಂಡು ಬರೋ ಚಾನ್ಸಸ್ ಇದೆ. ಆ್ಯಂಡ್ ಮೀನ್ ವೆಲ್ ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ಡೈಲಿ ಆರ್ಡರ್ ಬ್ಲಾಕ್ ಇದೆ, ಇಲ್ಲೊಂದು ಡೈಲಿ ಆರ್ಡರ್ ಬ್ಲಾಕ್ ಇದೆ. ಆ್ಯಂಡ್ 4 hour ಟೈಮ್ ಫ್ರೇಮಲ್ಲಿ ನಾವು ನೋಡೋದಾದರೆ 4 hour ಟೈಮ್ ಫ್ರೇಮಲ್ಲಿ ಆರ್ಡರ್ ಬ್ಲಾಕ್ ಏನಿಲ್ಲ, ಇಲ್ಲಿ ಬ್ರೇಕ್ ವೇ ಗ್ಯಾಪ್ ಅಷ್ಟೇ ಇರೋದು. ಬಟ್ 4 hour ಟೈಮ್ ಫ್ರೇಮಲ್ಲಿ ನೋಡೋದಾದರೆ ವಿ ಹ್ಯಾವ್ ಒನ್ ಆರ್ಡರ್ ಬ್ಲಾಕ್ ಓವರ್ ದಿಸ್ ಏರಿಯಾ. ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ, ಈ ಆರ್ಡರ್ ಬ್ಲಾಕ್ ಆಲ್ರೆಡಿ ರಿಜೆಕ್ಟ್ ಆಗಿದೆ, ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ. ಆ್ಯಂಡ್ ಕಮಿಂಗ್ ಟು 1 hour ಟೈಮ್ ಫ್ರೇಮ್, 1 hour ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಈ ಆರ್ಡರ್ ಬ್ಲಾಕ್ ತುಂಬ ಚೆನ್ನಾಗಿದೆ. ಮಾರ್ಕೆಟ್ ಆಲ್ರೆಡಿ 1 hour ಆರ್ಡರ್ ಬ್ಲಾಕಲ್ಲಿ ಇದೆ. ಸೊ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ಸ್ವಲ್ಪ ಕಾಣ್ತಾ ಇದೆ. ಸೊ ಬಟ್ ನಾನು ಈಗ ಸೆಲ್ ಸೈಡ್ ಟ್ರೇಡ್ ತೊಗೊಳೋದಕ್ಕಾಗಲ್ಲ, ನಾಳೆ ಬೈ ಸೈಡು ಟ್ರೇಡ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಈ ಜಾಗ ಇಲ್ಲಿವರೆಗೂ ಮಾರ್ಕೆಟ್ ಈಸ್ ಎ ವೆರಿ ಗುಡ್ ಏರಿಯಾ ಟು ಬಿ ಇನ್ ಎ ಒನ್ ಡೈರೆಕ್ಷನ್. ಬಟ್ ಈ ಜಾಗದಲ್ಲಿ ಮಾರ್ಕೆಟು ಏನಾಗುತ್ತೆ ಅಂದರೆ ಇಟ್ ಹ್ಯಾಸ್ ಟು ಗಿವ್ ದ ಡೈರೆಕ್ಷನ್ ಫಾರ್ ಅಸ್. ನೀವು ನೋಡಿ ಈ ಪಾಯಿಂಟಲ್ಲಿ ಮಾರ್ಕೆಟ್ ಡೈರೆಕ್ಷನ್ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಮಟ್ಟಿಗೆ ಕನ್ಸಾಲಿಡೇಷನ್ ಆಗುತ್ತೆ. ಇಲ್ಲಿ ಕನ್ಸಾಲಿಡೇಷನ್ ಆಗಿಲ್ಲ, ಯಾಕಂದರೆ ಈ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ಡೈರೆಕ್ಟಾಗಿ ರಿಜೆಕ್ಷನ್ ತೊಗೊಂಡು ಬಂದಿರೋದು ಇಲ್ಲಿಗೆ. ಓಕೆ, ನೆಕ್ಸ್ಟ್ ನೋಡಿ ಈ ಜಾಗದಲ್ಲಿ ಮಾರ್ಕೆಟು ಹ್ಯಾಸ್ ಟು ಗಿವ್ ಸಮ್ ರಿಜೆಕ್ಷನ್, ಇಟ್ ಹ್ಯಾಸ್ ಟು ಗಿವ್ ಸಮ್ ರೆಡ್ ಕ್ಯಾಂಡಲ್, ಸ್ಪಿನ್ನಿಂಗ್ ಟಾಪ್ ಏನೋ. ನನ್ನ ಪ್ರಕಾರ ನಾಳೆ ಮೋಸ್ಟ್ಲಿ ಮಾರ್ಕೆಟು ಯಾವುದೇ ರೀತಿಯಾದ ನಮಗೆ ಆಪ್ಷನ್ಸ್ ಕೊಡಲ್ಲ. ಸೆಲ್ ಸೈಡ್ಗಾಗಲಿ ಬೈ ಸೈಡ್ಗಾಗಲಿ ಸ್ಪಿನ್ನಿಂಗ್ ಟಾಪ್ ಆಗುತ್ತೆ, ಸ್ಪಿನ್ನಿಂಗ್ ಸ್ಟಾಪ್ ಆಗಿ ಕಂಪ್ಲೀಟಾಗಿ ಬೈ ಸೈಡ್ ಟ್ರೇಡರ್ಸ್ನು ಕಳಿಸ್ಬಿಡುತ್ತೆ, ಸೆಲ್ ಸೈಡ್ ಟ್ರೇಡರ್ಸ್ನು ಕಳಿಸ್ಬಿಡುತ್ತೆ. ಓಕೆ, ಇಫ್ ನಾವೇನಾದ್ರು ಸ್ಕ್ಯಾಲ್ಪ್ ಮಾಡಬೇಕು ಅಂತ ಅಂದರೆ ನನ್ನ ಪ್ರಕಾರ ನಾಳೆ ಮಾರ್ಕೆಟ್ ಹತ್ರ ಇರೋ ಒಂದು ಕ್ರೂಷಿಯಲ್ ಏರಿಯಾ ಬಂದುಬಿಟ್ಟು ಸ್ಮಾಲ್ ಅಪ್ಸೈಡ್ ಮೂಮೆಂಟ್ ಬಿಫೋರ್ ಡೌನ್ ಸೈಡ್ ಮೂಮೆಂಟ್. ಇಲ್ಲೊಂದು OT ಏರಿಯಾ ಇದೆ. ಸೊ ಮಾರ್ಕೆಟ್ ಏನಾರ ಈ ಜಾಗದಲ್ಲಿ ರಿಜೆಕ್ಷನ್ ತೊಗೊಂಡ್ರೆ ಈ OT ಏರಿಯಾಗೆ ಬರುತ್ತೆ. ಈ OT ಏರಿಯಾಯಿಂದ ಸ್ವಲ್ಪ ರಿಜೆಕ್ಷನ್ ತೊಗೊಳುತ್ತೆ. ಇಲ್ಲಿ ಯಾವುದೋ ಒಂದು ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿರುತ್ತೆ, ಆ ಫ್ರೆಶ್ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ಕೆಳಗೆ ಬರುತ್ತೆ. ಸೊ ನಾನು ಯಾವುದೇ ರೀತಿಯಾದ ಆ್ಯಕ್ಷನ್ಸ್ ತೊಗೊಳ್ಳಲ್ಲ ಮಾರ್ಕೆಟಲ್ಲಿ. ಎಲ್ಲಿವರೆಗೂ ಆ್ಯಕ್ಷನ್ಸ್ ತೊಗೊಳ್ಳಲ್ಲ ಅಂದರೆ ಮಾರ್ಕೆಟು ನನಗೆ ಒಂದು ಡೈರೆಕ್ಷನ್ ಹೇಳೋ ತನಕನೂ. ಆ್ಯಂಡ್ ನೋಡ್ಬೋದು ಮಾರ್ಕೆಟ್ ಎಕ್ಸಾಕ್ಟ್ಲಿ ಒಂದು ಒಳ್ಳೆ ಕ್ರೂಷಿಯಲ್ 1 hour ಆರ್ಡರ್ ಬ್ಲಾಕಿಂದ ಮಾರ್ಕೆಟು ನಮಗೆ ರಿಜೆಕ್ಷನ್ ತೊಗೊಂಡಿದೆ. ನೋಡಿ ಇದು ಪ್ರಾಪರ್ 1 hour ಆರ್ಡರ್ ಬ್ಲಾಕು. ಮೋಸ್ಟ್ಲಿ ಈ ಟ್ರೆಂಡ್ ಲೈನ್ ಆ್ಯಂಡ್ ಇಫ್ ಯು ಕೇರ್ಫುಲಿ ಅಬ್ಸರ್ವ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ಒಂದು ಒಳ್ಳೆ ಟ್ರೆಂಡ್ ಲೈನಲ್ಲಿದೆ. ಇದು ಅಪ್ಪರ್ ಸೈಡ್ ಟ್ರೆಂಡ್ ಲೈನ್, ಇದು ಲೋವರ್ ಸೈಡ್ ಟ್ರೆಂಡ್ ಲೈನ್. ಸೊ ಮಾರ್ಕೆಟ್ ಈಸ್ ಲೈಕ್ ಈ ಟ್ರೆಂಡ್ ಲೈನ್ ಮಧ್ಯೆ ಹೋಗ್ತಾ ಇದೆ. ಇಫ್ 3 ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಒಂದು ಬಂತು, ಮತ್ತೆ 3 ಕ್ಯಾಂಡಲ್ ಒಂದು ರೆಡ್ ಕ್ಯಾಂಡಲ್ ಬರ್ಬೋದು ಅಂತ ನನ್ನ ಅನಿಸಿಕೆ. ಲೆಟ್ ಸಿ ಹೌ ಇಟ್ ಗೋಸ್. ಬಟ್ ಮಾರ್ಕೆಟ್ ಈಸ್ ಆಲ್ ಅಬೌಟ್ ಪ್ರಾಬಬಿಲಿಟಿ. ವಿ ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇನ್ ಎ ಡೀಪರ್ ವೈಸ್. ನಾವು ಯಾವುದೋ ನಮ್ಮದು ಒಂದು ಡೈರೆಕ್ಷನಲ್ಲಿ ಥಿಂಕ್ ಮಾಡಿರ್ತೀವಿ, ಇಟ್ ಮೇ ಗೋ ಹ್ಯಾಪನ್. ಸೊ ಕಮಿಂಗ್ ಟು ದ ಡೈಲಿ ಟೈಮ್ ಫ್ರೇಮ್, ಮಾರ್ಕೆಟ್ ಕ್ಯಾನ್ ಗೋ ಅಪ್ ಟು ದಿಸ್ ಡೈಲಿ ವ್ಯಾಕ್ಯೂಮ್ ಬ್ಲಾಕ್. ಈ ವ್ಯಾಕ್ಯೂಮ್ ಬ್ಲಾಕ್ ತನಕ ಬರುತ್ತೆ. ಈ ವ್ಯಾಕ್ಯೂಮ್ ಬ್ಲಾಕ್ ತನಕ ಬಂದು ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ತೊಗೊಂಡು ಮತ್ತೆ ಕೆಳಗೆ ಬರುತ್ತೆ. ಈಗೇನಾದ್ರು ಕೆಳಗೆ ಬಂದರೆ ಹೇಳ್ತೀನಿ ಕೇಳಿ, ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಅಪ್ ಟು ಹಿಯರ್. ಬಟ್ ವೆಯ್ಟ್ ಆ್ಯಂಡ್ ಸಿನಾರಿಯೋಸ್, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆ್ಯಂಡ್ ಫ್ಲಾಟ್ ಓಪನಿಂಗ್. ಸೊ ಕಮಿಂಗ್ ಟು ದ 15 minutes ಟೈಮ್ ಫ್ರೇಮ್, ನನ್ನ ಪ್ರಕಾರ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲೊಂದು ಇಂಡ್ಯೂಸ್ಮೆಂಟ್ ಕೊಡುತ್ತೆ. ನನಗೊಂದು ಸ್ಮಾಲ್ ಡೌಟ್ ಏನಪ್ಪ ಅಂತಂದರೆ ಇಲ್ಲೂ ಒಂದು ಆರ್ಡರ್ ಬ್ಲಾಕ್ ಇದೆ, ಇಲ್ಲೂ ಒಂದು ಆರ್ಡರ್ ಬ್ಲಾಕ್ ಇದೆ. ಮಾರ್ಕೆಟ್ ಈ ಆರ್ಡರ್ ಬ್ಲಾಕಿಂದನೂ ಮೇಲಕ್ಕೆ ಹೋಗೋ ಚಾನ್ಸ್ ಇದೆ, ಈ ಆರ್ಡರ್ ಬ್ಲಾಕಿಂದನೂ ಮೇಲಕ್ಕೆ ಹೋಗೋ ಚಾನ್ಸ್ ಇದೆ. ಸೊ ರಿಜೆಕ್ಷನ್ ನೋಡಿ ಈ ಜಾಗದಲ್ಲಿ ಒಂದ್ಸರಿ ರಿಜೆಕ್ಷನ್ ನೋಡಿ, ಈ ಜಾಗದಲ್ಲಿ ಒಂದ್ಸರಿ ರಿಜೆಕ್ಷನ್ ನೋಡಿ. ಬಟ್ ನನ್ನ ಸೆಟಪ್ ಇಷ್ಟೇ, ಈ ಇಂಡ್ಯೂಸ್ಮೆಂಟ್ ಥರ ಆ್ಯಕ್ಟ್ ಆಗುತ್ತೆ. ಮಾರ್ಕೆಟ್ ಬರುತ್ತೆ, ಇಂಡ್ಯೂಸ್ಮೆಂಟ್ ಇಲ್ಲಿಂದ ಒಂದು ಸ್ಮಾಲ್ ರಿಜೆಕ್ಷನ್ ಕೊಡುತ್ತೆ. ಸ್ಮಾಲ್ ರಿಜೆಕ್ಷನ್ ಕೊಟ್ಟಾಗ ಇಲ್ಲಿ ಸೆಲ್ಲರ್ಸ್ನೆಲ್ಲರನ್ನು ಕರ್ಕೊಳ್ಳುತ್ತೆ, ಮತ್ತು ವಾಪಸ್ ಅವ್ರು ಸ್ಟಾಪ್ ಲಾಸ್ ಆಗುತ್ತೆ. ಇಲ್ಲಿಂದ ಒಂದು ಒರಿಜಿನಲ್ ಮೂವ್ಮೆಂಟ್ ಕೊಡುತ್ತೆ ಇಫ್ ಇಟ್ ವಾಂಟ್ಸ್ ಟು ಗೋ ಟು ಬೈ ಸೈಡ್. ಆ್ಯಂಡ್ ಈ ಒರಿಜಿನಲ್ ಮೂವ್ಮೆಂಟ್ ಎಲ್ಲರಿಗೂ ಕೊಡುತ್ತೆ ಅಂದರೆ ಇಲ್ಲಿ ಯಾವುದೋ ಒಂದು ಫ್ರೆಶ್ ಸಪ್ಲೈ ಝೋನ್ ಕ್ರಿಯೇಟ್ ಆಗಿರುತ್ತೆ. ಆ ಫ್ರೆಶ್ ಸಪ್ಲೈ ಝೋನಿಂದ ಮಾರ್ಕೆಟ್ ಇಟ್ ವಿಲ್ ಕಮ್ ಡೌನ್. ಬಟ್ ವೆಯ್ಟ್ ಫಾರ್ ದ ರಿಜೆಕ್ಷನ್ ಕ್ಯಾಂಡಲ್, ವೆಯ್ಟ್ ಮಾಡಿ. ಟೇಕಿಂಗ್ ಆ್ಯಕ್ಷನ್ ಇಸ್ ವೆರಿ ವೆರಿ ಕ್ರೂಷಿಯಲ್ ಇನ್ ದಿಸ್ ಏರಿಯಾ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟು ಒಂದು ಪಾಸ್ಟ್ 2-3 ಡೇಸಿಂದ ಒಂದು ಸ್ಮಾಲ್ ರೆಕ್ಟ್ಯಾಂಗಲ್ ಒಳಗಡೆ ಸಿಗಾಕೊಂಡಿದೆ. ದಿಸ್ ಈಸ್ ಒಂದು ಕ್ರೂಷಿಯಲ್ ರೆಕ್ಟ್ಯಾಂಗಲ್, ಕಂಪ್ಲೀಟ್ ರೆಕ್ಟ್ಯಾಂಗಲ್ ಏರಿಯಾ. ಓಕೆನಾ? ಇಲ್ಲೊಂದು ರೆಕ್ಟ್ಯಾಂಗಲ್ ಏರಿಯಾ, ಕಂಪ್ಲೀಟ್ ರೆಕ್ಟ್ಯಾಂಗಲ್ ಏರಿಯಾದಲ್ಲಿ ಕ್ರೂಷಿಯಲಾಗಿ ಸಿಗಾಕೊಂಡಿದೆ. ಆ್ಯಂಡ್ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಇಟ್ಸ್ ಸ್ಟಿಲ್ ಟೆಲ್ಲಿಂಗ್ ಲೈಕ್ ಬೈ ಸೈಡ್ ಪ್ರೆಷರ್ ಇದೆ ಅಂತ ಹೇಳ್ತಾ ಇದೆ. ಬ್ಯಾಂಕ್ ನಿಫ್ಟಿ ಇಸ್ ನಾಟ್ ಈವನ್ ಹೆಸಿಟೇಟಿಂಗ್ ಆ್ಯಂಡ್ ಇಟ್ ಈಸ್ ಇನ್ ಎ ಟಾಪ್ ಬೈ ಸೈಡ್ ಟ್ರೇಡ್. ಸೊ ಇದು ರೆಡ್ ಕ್ಯಾಂಡಲ್ ಆಗಬೇಕು. ಫಂಡಮೆಂಟಲಿ ಇಟ್ ಹ್ಯಾಸ್ ಟು ಮ್ಯಾಚ್. ಇದು ಕೂಡ ಫಂಡಮೆಂಟಲಿ ಮ್ಯಾಚ್ ಆದರೆ ದೆನ್ ಇಟ್ ವಿಲ್ ವರ್ಕ್. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ನೋಡಿ ಆರ್ಡರ್ ಬ್ಲಾಕ್ ರಿಜೆಕ್ಟೆಡ್, OT ಏರಿಯಾ ವೆಂಟ್ ಅಪ್, ಇಲ್ಲಿಂದ ರಿಜೆಕ್ಟೆಡ್. ಆ್ಯಂಡ್
ದಿಸ್ ಈಸ್ ಪ್ರಾಪರ್ ಇಂಡ್ಯೂಸ್ಮೆಂಟ್. ಇದು ಪ್ರಾಪರ್ ಇಂಡ್ಯೂಸ್ಮೆಂಟ್. ಓಕೆ, ಸೊ ಮಾರ್ಕೆಟು ಫಾಲ್ ಆಗೋ ಚಾನ್ಸಸ್ ಇದೆ, ಬಟ್ ಎಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇಫ್ ಇಟ್ ನಾಟ್ ಫಾಲ್ ಫ್ರಮ್ ಹಿಯರ್ನ, ಇಟ್ ವಿಲ್ ಬಿ ಲೈಕ್ ಆಲ್ ಟೈಮ್ ಹೈಗೆ ಹೋಗೋ ಚಾನ್ಸಸ್ ಇದೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಇಸ್ ನಾಟ್ ಇವನ್ ಹೆಸಿಟೇಟಿಂಗ್ ಟು ಕಮ್ ಡೌನ್. ಫಂಡಮೆಂಟಲಿ ಇಟ್ ಈಸ್ ನಾಟ್ ಸಪೋರ್ಟಿಂಗ್. ಓಕೆ, ಆ್ಯಂಡ್ ಕಮಿಂಗ್ ಟು ಸೆನ್ಸೆಕ್ಸ್ ನೋಡಿ, ಸೆನ್ಸೆಕ್ಸಲ್ಲಿ ಇನ್ನು ಆಲ್ ಟೈಮ್ ಹೋಗೋಕ್ಕೆ ಜಾಗ ಜಾಸ್ತಿ ಇದೆ, ಬಟ್ ಸೆನ್ಸೆಕ್ಸಲ್ಲಿ ನೋಡಿ, ಸೆನ್ಸೆಕ್ಸು ಈಸ್ ನಾಟ್ ಇವನ್ ಟೆಲ್ಲಿಂಗ್ ಲೈಕ್ ಇಟ್ ವಾಂಟ್ ಟು ಕಮ್ ಡೌನ್. ಈ ಸೆಲ್ ಸೈಡ್ ಟ್ರ್ಯಾಪ್ ಕ್ಯಾಂಡಲ್, ದಿಸ್ ಇಸ್ ಟ್ರ್ಯಾಪ್ ಕ್ಯಾಂಡಲ್ ಅಂತಾರೆ. ಅಂದರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಹತ್ರಕ್ಕೆ ಬಂದು ಒಂದು ಫೇಕ್ ಮೂವ್ ಕೊಟ್ಬಿಟ್ಟು ಮತ್ತೆ ವಾಪಸ್ ಅದ್ರ ಸ್ಟಾಪ್ ಲಾಸ್ ತೊಗೊಂಡು ದೆನ್ ದಿಸ್ ವಿಲ್ ಗಿವ್ ಒರಿಜಿನಲ್ ಮೂವ್. ಓಕೆ, ಬಟ್ ವಿ ಹ್ಯಾವ್ ಟು ವೆಯ್ಟ್. ಇಲ್ಲಿದೆ ಇನ್ನು. ಸೊ ನಾಳೆನೂ ಮಾರ್ಕೆಟ್ ಈಸ್ ಸ್ಟಿಲ್ ಇನ್ ಅಪ್ ಟ್ರೆಂಡ್. ಯಾರ್ಯಾರು ಮಾರ್ಕೆಟಿನ ಡೌನ್ ಟ್ರೆಂಡಲ್ಲಿದೆ ಅಂತ ಅಂದ್ಕೊಂಡ್ರೆ, ನೋ, ಮಾರ್ಕೆಟ್ ಈಸ್ ಸ್ಟಿಲ್ ಇನ್ ಅಪ್ ಟ್ರೆಂಡ್. ಓಕೆ, ಯಾಕಂದರೆ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಈ ಜಾಗದಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತು. ಫೇರ್ ವ್ಯಾಲ್ಯೂ ಗ್ಯಾಪ್ ಆಲ್ರೆಡಿ ಟಚ್ ಆಗಿ ಮಾರ್ಕೆಟು ಹೋಗಿದೆ. ಹಾಂ, ಎಕ್ಸಾಕ್ಟ್ಲಿ ಆ ಫೇರ್ ವ್ಯಾಲ್ಯೂ ಗ್ಯಾಪ್ ಟಚ್ ಆಗಿದೆ ಈಗ. ಸೊ ಮಾರ್ಕೆಟ್ ಇಟ್ ಹ್ಯಾಸ್ ಟು ಕಮ್ ಡೌನ್. ಈ ಜಾಗ ಟಚ್ ಆಗಿಲ್ಲ ಅಂದರೆ ಈ ವ್ಯಾಕ್ಯೂಮ್ ಬ್ಲಾಕಿಂದ 100% ಡಿಸಿಷನ್ ತೊಗೊಳುತ್ತೆ. ನಾಳೆ ವೆಯ್ಟ್ ಮಾಡಿ, ಕ್ರೂಷಿಯಲ್ ಆಗಿ ಹುಷಾರಾಗಿ ಟ್ರೇಡ್ ತೊಗೊಳ್ಳಿ. ಆ್ಯಂಡ್ ಮೋರ್ ಓವರ್, ಇವತ್ತು ಯಾರ್ಯಾರು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ನಾನು ಟ್ರೇಡ್ ಮಾಡಿಲ್ಲ, ಟ್ರೇಡಲ್ಲಿ ಲಾಸ್ ಮಾಡ್ಕೊಂಡಿದ್ದೀನಿ. ಐ ವಿಲ್ ಲರ್ನ್ ಫ್ರಮ್ ಮೈ ಮಿಸ್ಟೇಕ್. ಓಕೆ ಫೈನ್, ನೋ ಪ್ರಾಬ್ಲಮ್, ಇಟ್ ವಿಲ್ ಹ್ಯಾಪನ್. ಸೊ ಬ್ಯಾಂಕ್ ನಿಫ್ಟಿ 50 ಕರೆಕ್ಟಾಗಿ ಹೇಳಿಬಿಡ್ತೀನಿ ನಾನು ನಿಮಗೆ. ಇಲ್ಲಿಂದ ಬರುತ್ತೆ ಫ್ಲ್ಯಾಟ್ ಓಪನಿಂಗ್, ಹಿಂಗೋಗುತ್ತೆ, ಒಂದು ವಿಕ್ ಥರ ಒಂದು ಕ್ಯಾಂಡಲ್ ಕೊಡುತ್ತೆ. ವಿಕ್ ಥರ ಕ್ಯಾಂಡಲ್ ಅಂದ್ರೆ ಹೆಂಗೆ ಕೊಡುತ್ತೆ ಅಂದರೆ, ಈ ಥರ ಒಂದು ಕ್ಯಾಂಡಲ್ ಕೊಡುತ್ತೆ. ಕ್ಯಾಂಡಲ್ ಕೊಟ್ಟು ಇಟ್ ವಿಲ್ ಕಮ್ ಡೌನ್ ಅಂತ ನನ್ನ ಅನಿಸಿಕೆ. ಲೆಟ್ಸ್ ಸಿ. ಬಟ್ ದಿಸ್ ಟ್ರೆಂಡ್ ಇಸ್ ಎ ಟ್ರೆಂಡ್ ಲೈನ್, ಇಸ್ ಎ ಕ್ರೂಷಿಯಲ್ ಟ್ರೆಂಡ್ ಲೈನ್. ಇಟ್ಸ್ ಎ ವೆರಿ ವೆರಿ ಕ್ರೂಷಿಯಲ್ ಟ್ರೆಂಡ್ ಲೈನ್. ಓಕೆ ಫೈನ್. ಸೊ ಇದು ಒಂದು ಚಾನ್ಸು. ಅಪ್ಪಿ ಏನಾದರೂ ಇಫ್ ಇಟ್ ನಾಟ್, ಸೊ ಮಾರ್ಕೆಟ್ ಏನು ಮಾಡುತ್ತೆ ಅಂದರೆ, ಒಂದು ಗ್ಯಾಪ್ ಡೌನ್, ಆಲ್ರೆಡಿ 1 hour ಆರ್ಡರ್ ಬ್ಲಾಕಲ್ಲಿರೋದ್ರಿಂದ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ, ಮಾರ್ಕೆಟ್ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಫ್ರೆಶ್ ಆರ್ಡರ್ ಬ್ಲಾಕ್ನ ಕಂಪ್ಲೀಟ್ ಆಗಿ ತಿಂದಾಕೊಡುತ್ತೆ. ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಮತ್ತೆ ಇಲ್ಲೊಂದು ಹೊಸ ಆರ್ಡರ್ ಬ್ಲಾಕ್ ರೇಟ್ ಅಲ್ಲಿಗೆ ಹೋಗುತ್ತೆ, ಮತ್ತು ಇಲ್ಲಿಂದ ಬಂದು ಇಲ್ಲಿ ಮೂವ್ಮೆಂಟ್ ಕೊಡುತ್ತೆ. ಐ ವಿಲ್ ಟೇಕ್ ಟ್ರೇಡ್ ಇಫ್ ಇಟ್ ಈಸ್ ಕಮಿಂಗ್ ಫ್ರಮ್ ಹಿಯರ್. ಇಲ್ಲಿಂದ ಇಲ್ಲಿಗೆ ಒಂದು ಟ್ರೇಡ್ ತೊಗೋತೀನಿ, ಆ್ಯಂಡ್ ದಟ್ ಟ್ರೇಡ್ ಕ್ಯಾನ್ ಬಿ ಮ್ಯಾಕ್ಸಿಮಮ್ ಅಪ್ ಟು ಹಿಯರ್. ಈ ಜಾಗದವರೆಗೂ ಅಷ್ಟೇ ಐ ವಿಲ್ ಬಿ ಹೋಲ್ಡಿಂಗ್. ಅದರ್ ದೆನ್ ದಟ್ ಐ ವಿಲ್ ನಾಟ್ ಇವನ್ ಮೇಕ್ಸ್ ಎನಿಥಿಂಗ್. ಆ್ಯಂಡ್ ನಾನು ಮೆಂಟಾಲಿಟಿ ಹೆಂಗಿರುತ್ತೆ ಅಂತಂದರೆ, ಪ್ರಾಫಿಟ್ನ ಚೇಸ್ ಮಾಡಬೇಕು, ಮತ್ತೆ ವಾಪಸ್ ಅಲ್ಲಿಗೆ ಬರಬೇಕು ಅಂತ. ಇಫ್ ಐ ಡೂ ದಟ್, ಐ ವಿಲ್ ಡೆಫಿನೆಟ್ಲಿ ಲೂಸ್ ಎವ್ರಿಥಿಂಗ್. ಸೊ ಐ ವಿಲ್ ನಾಟ್ ಡೂ ದಟ್. I will make it slow, let it go how it want to go, will not hurry, very simple. Okay, and coming to gap down scenario explain ಮಾಡಿ ಆಯಿತು. ಆ್ಯಂಡ್ ಕಮಿಂಗ್ ಟು ಗ್ಯಾಪ್ ಅಪ್ ಸಿನಾರಿಯೋ ಆದರೆ ಡೈರೆಕ್ಟಾಗಿ ಹಿಂಗೆ ಹೋಗುತ್ತೆ, ಒಂದು ಸ್ಮಾಲ್ ಪುಲ್ ಬ್ಯಾಕ್ ಕೊಡುತ್ತೆ, ಮತ್ತೆ ವಾಪಸ್ ಮೇಲಕ್ಕೆ ಹೋಗುತ್ತೆ. ನೋಡಿ, ನಾನು ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಗ್ಯಾಪ್ ಅಪ್ ಓಪನ್ ಆದಾಗ 2-3 ಥರ ಎಂಟ್ರಿ ತೊಗೋಬೋದು ನಾವು. ಒಂದು, ಡೈರೆಕ್ಟಾಗಿ ಈ ಗ್ಯಾಪ್ ಅಪ್ಪಿಂದ ಇಲ್ಲಿಗೆ ಓಪನ್ ಮಾಡಿದ್ರೆ ಗ್ಯಾಪ್ ಅಪ್ಪಿಂದ ಇಲ್ಲಿಗೆ ಓಪನ್ ಮಾಡಿದ್ರೆ ನಿಮಗೆ ಒಂದು ಪುಲ್ ಬ್ಯಾಕ್ ಇರುತ್ತೆ. ಈ ಪುಲ್ ಬ್ಯಾಕು ಕೆಲವೊಂದು ಸರಿ OT ತನಕ ಬಂದು ಕೂಡ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ ಇಫ್ ದ ಟ್ರೆಂಡ್ ಈಸ್ ಅಪ್ ಸೈಡ್. ಇಲ್ಲ ಅಂತ ಅಂದರೆ, ಮಾರ್ಕೆಟ್ ಏನಾದರೂ ಅಲ್ಲಿವರೆಗೂ ಬರಲಿಲ್ಲ ಅಂದರೆ, ನೋಡಿ ಇಲ್ಲಿ ವೀಕ್ ಟು ವೀಕ್ ಓಪನ್ ಮಾಡಿ, ಎಕ್ಸಾಕ್ಟ್ಲಿ ನೀವು 2 ಮಿನಿಟ್ಸ್ ಬೇಡ, ಇಫ್ ಯು ಗೋ ಟು 3 ಮಿನಿಟ್ಸ್ ಟೈಮ್ ಫ್ರೇಮ್, 3 ಮಿನಿಟ್ಸಲ್ಲಿ ಟೈಮ್ ಫ್ರೇಮಲ್ಲಿ ನೋಡಿ, ಪ್ರಾಪರ್ OT ಎಂಟ್ರಿ ಇರುತ್ತೆ. ಇಲ್ಲಿಂದ ಡೈರೆಕ್ಟಾಗಿ ಒಂದು ನಾರ್ಮಲ್ ಇಲ್ಲಿಗೆ ಎಂಟ್ರಿ ತೊಗೊಳ್ಳಿ. ಬುಲ್ಲಿಶ್ ಮಾರುಬೂಸು ಯಾವಾಗ ಬರುತ್ತೆ ಅಲ್ಲಿಗೆ ಎಂಟ್ರಿ ತೊಗೊಳ್ಳಿ. ಆ ಎಂಟ್ರಿ ತೊಗೊಂಡ್ರೆ ನೀವು ಡೈರೆಕ್ಟಾಗಿ ಇಲ್ಲಿಂದ ಎಂಟ್ರಿ ತೊಗೊಂಡ್ರೆ ಇಲ್ಲಿ ತನಕ ನೀವು ಟ್ರೇಡ್ ಮಾಡ್ಬೋದು. ಆ್ಯಂಡ್ ಇಫ್ ಯು ಹ್ಯಾವ್ ಪ್ರಾಪರ್ ನಾಲೆಡ್ಜ್, ವಿ ಕ್ಯಾನ್ ಟೇಕ್ ಟ್ರೇಡ್ ಅಪ್ ಟು ದಿಸ್ ಏರಿಯಾ. ಓಕೆ, ಆ್ಯಂಡ್ ಮೋರ್ ಓವರ್, ಇವತ್ತಿಂದ ನಾನು ಒಂದು ಸ್ವಲ್ಪ ಡಿಸೈಡ್ ಮಾಡಿದ್ದೀನಿ, ಐ ವಿಲ್ ನಾಟ್ ಟ್ರೈ ಟು ಹೋಲ್ಡ್ ಓವರ್ ನೈಟ್ until I make 1 lakh. Okay, because overnightally it's ಸ್ವಲ್ಪ ರಿಸ್ಕ್ ಇರುತ್ತೆ, ಆ್ಯಂಡ್ ಐ ಕ್ಯಾನಾಟ್ ಲೂಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರಾಫಿಟ್ ಇನ್ one single trade. Maximum I can lose is around like 3,000 or 3,200, something like that. 10%, that is also very huge only. Okay,
But unfortunately whatever happened today is happened. I cannot regret with that. Okay, fine. ಸೊ ಇದು ಗ್ಯಾಪ್ ಅಪ್ ಸಿನಾರಿಯೋ, ಗ್ಯಾಪ್ ಡೌನ್ ಸಿನಾರಿಯೋ ಹೇಳಿ ಆಯಿತು, ಫ್ಲಾಟ್ ಓಪನಿಂಗ್ ಸಿನಾರಿಯೋ ಹೇಳಿ ಆಯಿತು. ಆ್ಯಂಡ್ ಕಮಿಂಗ್ ಟು ಸೆನ್ಸೆಕ್ಸು ಸೇಮ್ ಇದೆ. ಲೆಟ್ಸ್ ಸಿ. ಸೆನ್ಸೆಕ್ಸು ಸೇಮ್ ಕಂಡೀಷನಲ್ಲಿದೆ. ಸೆನ್ಸೆಕ್ಸ್ ಡೈಲಿ ಆರ್ಡರ್ ಬ್ಲಾಕ್ ನೋಡಿದ್ರೆ ಡೈಲಿ ಆರ್ಡರ್ ಬ್ಲಾಕ್ ಇಲ್ಲಿವರೆಗೂ ಬಂದಿದೆ. ದೆನ್ ಮಾರ್ಕೆಟ್ ಕ್ಯಾನ್ ಟೇಕ್ ಒಂದು ಸ್ಮಾಲ್ ರಿಜೆಕ್ಷನ್. ಆ ರಿಜೆಕ್ಷನ್ ತೊಗೊಂಡ್ರು ಮ್ಯಾಕ್ಸಿಮಮ್ ಈ ಏರಿಯಾ ತನಕ ರಿಜೆಕ್ಷನ್ ತೊಗೊಳುತ್ತೆ. ಓಕೆ, ಈ ಏರಿಯಾ ತನಕ ರಿಜೆಕ್ಷನ್ ತೊಗೊಳುತ್ತೆ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ನಮಗೆ ಇಲ್ಲೊಂದು ಆರ್ಡರ್ ಬ್ಲಾಕ್ ಇದೆ. ನಾವು ಈ ಆರ್ಡರ್ ಬ್ಲಾಕಲ್ಲಿ ಒಂದು ಎಂಟ್ರಿ ಪ್ಲ್ಯಾನ್ ಮಾಡ್ಬೋದು. ಈ ಆರ್ಡರ್ ಬ್ಲಾಕಲ್ಲಿ ಆಗಲಿಲ್ಲ ಅಂತಂದರೆ ಈ ವೀಕ್ ಇದೆಯಲ್ಲ, ಈ ವೀಕಲ್ಲಿ ಒಂದು ಪ್ಲ್ಯಾನ್ ಮಾಡ್ಬೋದು. ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿದೆ. ಸೊ ಮಾರ್ಕೆಟ್ ಇಲ್ಲಿ ತನಕ ಬಂದರೆ ವಿ ಕ್ಯಾನ್ ಡೈರೆಕ್ಟ್ಲಿ ಎಂಟರ್ ಫ್ರಮ್ ಹಿಯರ್ ಆರ್ ಎಲ್ಸ್ ಫ್ರಮ್ ಹಿಯರ್. ಸೀಸ್ ಫಾರ್ ದ ರಿಜೆಕ್ಷನ್ ಕ್ಯಾಂಡಲ್. ಕಮಿಂಗ್ ಟು ಸಿನಾರಿಯೋಸ್. ಗ್ಯಾಪ್ ಅಪ್ ಸಿನಾರಿಯೋ ಓಪನ್ ಆದರೆ ಗ್ಯಾಪ್ ಅಪ್ ಸಿನಾರಿಯೋ ಡೈರೆಕ್ಟಾಗಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಒಂದು ಸ್ಮಾಲ್ ಪುಲ್ ಬ್ಯಾಕ್ ಇಲ್ಲಿ ತನಕ ಹೋಗುತ್ತೆ. ಅಲ್ಲಿಂದ ರಿಜೆಕ್ಷನ್ ಹೋಲ್ಡ್ ಮಾಡಿ ಅದಾದಮೇಲೆ ನೆಕ್ಸ್ಟು ಮಾರ್ಕೆಟ್ ಕ್ಯಾನ್ ಕ್ರಾಸ್ ದಟ್ ಆಲ್ಸೋ. ಮಾರ್ಕೆಟ್ ಏನಾದರೂ ಕ್ರಾಸ್ ಮಾಡ್ಕೊಂಡೋದ್ರೆ ಇನ್ನೂ ಮೇಲಕ್ಕೆ ಹೋಗುತ್ತೆ. ಓಕೆ, ಅದೇ ಏನಾದರೂ ಗ್ಯಾಪ್ ಡೌನ್ ಸಿನಾರಿಯೋ ಓಪನ್ ಆದರೆ ನೀಟಾಗಿ ಇಲ್ಲಿವರೆಗೂ ಬರುತ್ತೆ. ಫ್ರೆಶ್ ಆರ್ಡರ್ ಬ್ಲಾಕ್ ರಿಜೆಕ್ಷನ್ ಇಲ್ಲಿವರೆಗೂ ಬರುತ್ತೆ. ಸಾರಿ, ಇದೇನು ಹಿಂಗಿದೆ ಕ್ಯಾಂಡಲು. ಮತ್ತೆ ವಾಪಸ್ ಇಟ್ ಕ್ಯಾನ್ ಗೋ ಅಪ್ ಟು ಹಿಯರ್. ಹಿಂಗೆ ಬಂದು ಮತ್ತೆ ವಾಪಸ್ ಹಿಂಗೆ ಬರೋ ಚಾನ್ಸಸ್ಸು ಇರುತ್ತೆ. ಓಕೆ, ದಿಸ್ ಈಸ್ ಕ್ಯಾನ್ ಬಿ ಪಾಸಿಬಲ್. ಈ ಒಟ್ಟಿನಲ್ಲಿ ನಾನು ಬೈ ಸೈಡ್ ಪ್ಲ್ಯಾನ್ ಮಾಡೋ ಏರಿಯಾ ಬಂದ್ಬಿಟ್ಟು ಇದು ಸೆಲ್ ಸೈಡ್ ಪ್ಲ್ಯಾನ್ ಮಾಡೋ ಏರಿಯಾ ಬಂದರೆ ಮ್ಯಾಕ್ಸಿಮಮ್ ಈ ಏರಿಯಾದಲ್ಲೇ ಪ್ಲ್ಯಾನ್ ಮಾಡ್ತೀನಿ. ಅಲ್ಲಿವರೆಗೂ ದೇರ್ ಇಸ್ ನೋ ಪ್ರಾಬಬಿಲಿಟಿ ಆಫ್ ಸೆಲ್ ಝೋನ್. ಓಕೆ, ಸಿಂಪಲ್. ಆ್ಯಂಡ್ ಬ್ಯಾಂಕ್ ನಿಫ್ಟಿನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಕಮಿಂಗ್ ಟು ಗೋಲ್ಡು, USD, USD ಆಲ್ರೆಡಿ ಇಟ್ ವಿಲ್ ಟೇಕ್ ಟೈಮ್. ಓಕೆ, USD ಎಲ್ಲ ಬೇಡ, ಎಲ್ಲದನ್ನು ಒಂದರಲ್ಲೇ ಹೇಳಿದ್ರೆ ಇಟ್ ವಿಲ್ ಬಿ ಲೈಕ್ ಕ್ಲಮ್ಸಿ. ಓಕೆ, ಫೈನ್, ಥ್ಯಾಂಕ್ ಯು. ಸಾರಿ ಫಾರ್ ದ ಲಾಸ್. ಬಟ್ ನಾನು ಲಕ್ಕಿಲಿ ಆ ಟ್ರೇಡ್ನ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿಲ್ಲ ಬಿಕಾಸ್ ನನಗೆ ಡೌಟ್ ಇತ್ತು ಆ ಟ್ರೇಡು. ಆ್ಯಂಡ್ ಓವರ್ ನೈಟ್ ಹೋಲ್ಡಿಂಗ್ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ರಿಸ್ಕಿ. ಸೊ ಇಟ್ ಹ್ಯಾಪನ್ಸ್. ಲರ್ನ್ ಫ್ರಮ್ ದ ಮಿಸ್ಟೇಕ್. ಆಲ್ವೇಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಮಿಸ್ಟೇಕ್, ಗ್ರೋ ಫ್ರಮ್ ದ ಮಿಸ್ಟೇಕ್. ಅಷ್ಟೇ ಸಿಂಪಲ್ ಫಾರ್ಮುಲಾ. ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಚೆನ್ನಾಗಿ ಟ್ರೈ ಮಾಡಿ. ಬಾಯ್, ಗುಡ್ ನೈಟ್.